ರಿಕ್ಕಿ ರೈ ಕಾರು ಡ್ರಿಫ್ಟಿಂಗ್ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ವಿರುದ್ಧ ಮತ್ತೊಂದು ಕೇಸ್ ದಾಖಲಾಗಿರುವಂತದ್ದು. ರಿಕ್ಕಿ ರೈ ಕಾರು ಡ್ರಿಫ್ಟಿಂಗ್ ಕೇಸ್ಗೆ ಮತ್ತೊಂದು ಟ್ವಿಸ್ಟ್. ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ವಿರುದ್ಧ ಮತ್ತೊಂದು ಕೇಸ್ ದಾಖಲಾಗಿದೆ. ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲು. ಫ್ಯಾನ್ಸಿ ನಂಬರ್ ಪಡ್ಕೊಂಡು ರಿಜಿಸ್ಟ್ರೇಷನ್ ಮಾಡಿಸಿಲ್ಲ. ಜಂಟಿ ಪೊಲೀಸ್ ಆಯುಕ್ತ ಕಾರ್ತಿಕ್ ರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಂಬರ್ ಪ್ಲೇಟ್ ಮಾತ್ರ ಕಾರಿಗೆ ಹಾಕಿಕೊಂಡಿದ್ದಾರೆ, ಆದರೆ ಅದರ ರಿಜಿಸ್ಟ್ರೇಷನ್ ಆಗಿಲ್ಲ. ಫ್ಯಾನ್ಸಿ ನಂಬರ್ ಹಾಕೊಂಡು ರಿಜಿಸ್ಟ್ರೇಷನ್ ಮಾಡಿಸಿಲ್ಲ. ದೆಹಲಿ ನಂಬರ್ ಪ್ಲೇಟ್ ಹಾಕಿದ್ದಾಗ ದಂಡ ಹಾಕಿದ್ರು. 35 ಲಕ್ಷ ರೂಪಾಯಿ ದಂಡ ಹಾಕಿದ್ದರೂ ಹಣ ಪಾವತಿಸಿಲ್ಲ. ರಿಕ್ಕಿ ರೈ ಕಾರು ಡ್ರಿಫ್ಟಿಂಗ್ ಕೇಸ್ಗೆ ಇದೀಗ ಮತ್ತೊಂದು ಟ್ವಿಸ್ಟ್ ಎದುರಾಗಿದೆ. ನೋಡಿ, ರಿಕ್ಕಿ ರೈ ಲ್ಯಾಂಬೋರ್ಗಿನಿ ಕಾರು ಡ್ರಿಫ್ಟಿಂಗ್ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್. ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ರಿಕ್ಕಿ ರೈ ವಿರುದ್ಧ ಮತ್ತೊಂದು ಪ್ರಕರಣ ದಾಖಲಾಗಿದೆ. ಫ್ಯಾನ್ಸಿ ನಂಬರ್ ಅನ್ನ ಪಡ್ಕೊಂಡಿರ್ತಾರೆ, ಬಟ್ ಅದರ ರಿಜಿಸ್ಟ್ರೇಷನ್ ಅನ್ನ ಮಾಡಿಸಿಲ್ಲ. ಈ ಹಿಂದೆ ಮುಂಬೈನ ನಂಬರ್ ಪ್ಲೇಟ್ ಅನ್ನ ಹಾಕೊಂಡಿರ್ತಾರೆ, ಅದಕ್ಕೆ 35 ಲಕ್ಷ ಫೈನ್ ಸಹಿತ ಬಿದ್ದಿರುತ್ತೆ. ಆ ಫೈನ್ ಸಹಿತ ಕಟ್ಟಿಲ್ಲ. ಅದ್ರ ಜೊತೆಗೆ ಈಗ ಏನು ಫ್ಯಾನ್ಸಿ ನಂಬರ್ ಇದೆ ಅದರ ರಿಜಿಸ್ಟ್ರೇಷನ್ ಸಹಿತ ಆಗಿಲ್ಲ. ಕಾನೂನು ಬಾಹಿರವಾಗಿ ನಂಬರ್ ಪ್ಲೇಟ್ ಅನ್ನ ಹಾಕೊಂಡು ಓಡಾಡ್ತಾ ಇದ್ದಾರೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಪ್ರಕರಣದಲ್ಲಿ ಡ್ರಿಫ್ಟಿಂಗ್ ಪ್ರಕರಣದಲ್ಲಿ ನಾವು ವೆಹಿಕಲ್ ನಂಬರ್ನ ನಾವು ಪರಿಶೀಲನೆ ಮಾಡಿದಾಗ RTOಗೆ ನಾವು ಒಂದು ಲೆಕ್ಕ ಬರ್ತಿದ್ವಿ. ಪ್ರಸ್ತುತ ಆಕ್ಚುಲಿ ಆ ವೆಹಿಕಲ್ ಒಂದು BL ರಿಜಿಸ್ಟರ್ಡ್ ವೆಹಿಕಲ್. ಅದು ಇಲ್ಲಿ ರಿಕ್ಕಿ ರಾಯನ್ ಅವರಿಗೆ ಅವರು ಅದನ್ನ ಮಾರಾಟ ಮಾಡಿರ್ತಾರೆ. RTO ಅವರು ಕಳೆದ ಅಕ್ಟೋಬರ್ ಅಲ್ಲಿ ಅವರು ವಿತೌಟ್ ಇಲ್ಲಿ ರೋಡ್ ಟ್ಯಾಕ್ಸ್ ಕಟ್ತಿರೋ ಚಲಾವಣೆ ಮಾಡ್ತಿದ್ದಾರೆ ಅಂತ ಹೇಳಿ ಸುಮಾರು 35 ಲಕ್ಷ ದಂಡ ಹಾಕಿದ್ದಾರೆ ಅಂತ RTO ಅವರು ರಿಪ್ಲೈ ಕೊಟ್ಟಿದ್ದಾರೆ. ಮತ್ತೆ ಇದೇ ವರ್ಷ ಜಾನ್ವರಿಯಲ್ಲಿ ಆ ಫ್ಯಾನ್ಸಿ ನಂಬರ್ನ ರಿಜಿಸ್ಟರ್ ಮಾಡಿದ್ದಾರೆ ಹೊರತು ಆ ವೆಹಿಕಲ್ನ ಆ ನಂಬರ್ಗೆ ರಿಜಿಸ್ಟರ್ ಮಾಡಿರಲಿಲ್ಲ. ಸೊ ಪ್ರಸ್ತುತ ವೆಹಿಕಲ್ ಏನು ನಂಬರ್ ಹಾಕೊಂಡು ಓಡಾಡ್ತಿತ್ತು ಅದು ಯಾವುದೇ ವೆಹಿಕಲ್ಗೆ ಆ ನಂಬರ್ ರಿಜಿಸ್ಟರ್ ಆಗಿಲ್ಲ ಅಂತ RTO ಅವರು ನಮಗೆ ಲೆಟರ್ ಕೊಟ್ಟಿದ್ದಾದ್ಮೇಲೆ ಮುಂದಿನ ಕ್ರಮಕ್ಕಾಗಿ ನಾವು ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ಗೆ ಲಾ ಅಂಡ್ ಆರ್ಡರ್ ಪೊಲೀಸ್ ಸ್ಟೇಷನ್ಗೆ ಅದನ್ನು ಸಲ್ಲಿಸಬೇಕು. ಅಂದ್ರೆ ಈಗಾಗಲೇ ಒಂದ್ಸಲ RTO ಅವ್ರ ಗಮನಕ್ಕೆ ಬಂದಿದೆ ಇದು, ಈ ಗಾಡಿ ವಿತೌಟ್ ರಿಜಿಸ್ಟ್ರೇಷನ್ ಓಡಾಡ್ತಿದೆ ಅಂತ. ಅಂದ್ರೆ ಅದು BL ರಿಜಿಸ್ಟರ್ಡ್ ಗಾಡಿ ಇದ್ದಾಗ ಅಕ್ಟೋಬರ್ ತಿಂಗಳಲ್ಲಿ ಬೆಂಗಳೂರಲ್ಲಿ ಓಡಾಡ್ತಿದೆ ಅನ್ನೋ ಕಾರಣಕ್ಕೆ ಅವರು ಅದಕ್ಕೆ ರೋಡ್ ಟ್ಯಾಕ್ಸ್ ಕಟ್ಟಿಲ್ಲ ಅನ್ನೋ ಕಾರಣಕ್ಕೆ ಅವರು ಫೈನ್ ಹಾಕಿದ್ದಾರೆ. ಸೊ ಜಾನ್ವರಿಯಲ್ಲಿ ಆ ಫ್ಯಾನ್ಸಿ ನಂಬರ್ನ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಹೊರತು ಆ ವೆಹಿಕಲ್ಗೆ ಆ ನಂಬರ್ನ ರಿಜಿಸ್ಟರ್ ಮಾಡಿ. ಈಗ 35 lakh ಟ್ಯಾಕ್ಸ್ ಹಳೆದು ಈಗ